53rd ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ದ ಫಿಗರ್ ಓ ಇಸ್ ದ ಸೆಂಟರ್ ಆಫ್ ದ ಸರ್ಕಲ್. ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಏರಿಯಾ ಆಫ್ ಎ ಸೆಕ್ಟರ್ ಎ ಒ ಬಿ ಇಷ್ಟು ಏರಿಯಾ ಆಫ್ ದ ಸರ್ಕಲ್ ಈಸ್ 1:5. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ಸೆಕ್ಟರ್ ಎ ಒ ಬಿ ಡಿವೈಡೆಡ್ ಬೈ ಏರಿಯಾ ಆಫ್ ಸರ್ಕಲ್ ಕೊಟ್ಟಿದ್ದಾರೆ. ಓಕೆ, ಸೊ ಅದೇನು 1:5 ಅಂದ್ರೆ ನಥಿಂಗ್ ಬಟ್ ಏನಂತ ಬರಿಬಹುದು, ಅವನು 1/5 ಅಂತ ಬರಿಬಹುದು. ಈಗ ನೋಡ್ರಿ, ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ನಥಿಂಗ್ ಬಟ್ ಏನು, ಫಾರ್ಮುಲಾ ಏನು, ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ θ/360 ಇಂಟು πr² ಅಂತ ಬರಿಬಹುದು. ಹೋಲ್ ಡಿವೈಡೆಡ್ ಬೈ ಏರಿಯಾ ಆಫ್ ಸರ್ಕಲ್ ಏನು, ಏರಿಯಾ ಆಫ್ ಸರ್ಕಲ್ ಬಂದ್ಬಿಟ್ಟು πr² ಇಸ್ ಈಕ್ವಲ್ ಟು 1/5. ಸೊ ಏನಾಗುತ್ತೆ, πr² ಕ್ಯಾನ್ಸಲ್ ಆಯ್ತು. ಉಲ್ಟಿದ್ದೇನು ಇವಾಗ, θ/360 ಇಸ್ ಈಕ್ವಲ್ ಟು 1/5 ಆಯ್ತು. ಓಕೆ, ಈಗೇನ್ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ಏನಾಗುತ್ತೆ, 5 ಇಂಟು θ ಇಸ್ ಈಕ್ವಲ್ ಟು 1 ಇಂಟು 360 ಆಗುತ್ತೆ. θ ಇಸ್ ಈಕ್ವಲ್ ಟು 1 ಇಂಟು 360 ಇಂಟು 5 ಇರೋದು ಈ ಕಡೆ ಬಂದ್ರೆ ಡಿವೈಡ್ ಬೈ 5 ಆಗುತ್ತೆ. ಅವಾಗ ಏನಾಗುತ್ತೆ, 5 1 5 7 35. ಎಷ್ಟು ಉಳಿತು, 1 ಉಳಿತು. ಓಕೆ, 10 ಆಯ್ತು. 5 2 10. ಓಕೆ, θ ವ್ಯಾಲ್ಯೂ ಎಷ್ಟಾಯ್ತು, 72 ಡಿಗ್ರಿ ಆಯ್ತು. ಓಕೆನಾ, ಸೊ ಈಗ ನಮಗೆ θ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಸೊ ಈಗ ನಮ್ಗೆ θ ವ್ಯಾಲ್ಯೂ ಎಷ್ಟು ಗೊತ್ತಾಗಿದೆ, 72 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಈಗ ರೇಡಿಯಸ್ ಅವರೇ ಕೊಟ್ಟಿದ್ದಾರೆ. ರೇಡಿಯಸ್ ಆಫ್ ದ ಸರ್ಕಲ್ ಈಸ್ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಬಂದು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಫೈಂಡ್ ಮಾಡೋಕಂದ್ರೆ, ದೆನ್ ಫೈಂಡ್ ದ ಲೆಂತ್ ಆಫ್ ದ ಆರ್ಕ್ ಎ ಬಿ. ಲೆಂತ್ ಆಫ್ ದ ಆರ್ಕ್ ಹಿಡಿಬೇಕು. ಸೊ ಲೆಂತ್ ಆಫ್ ದ ಆರ್ಕ್ ಬಂದ್ಬಿಟ್ಟು, ಓಕೆ, ಸೊ ಲೆಂತ್ ಆಫ್ ದ ಆರ್ಕ್ ಫಾರ್ಮುಲಾ ಏನು, θ/360 ಇಂಟು πr ಅಂತ ಗೊತ್ತು. ಸೊ ಅವಾಗ ಏನ್ ಬರೀಬಹುದು, θ ವ್ಯಾಲ್ಯೂ ಏನು, 72/360 ಇಂಟು 2 ಇಂಟು π ವ್ಯಾಲ್ಯೂ ಏನು, 22/7 ಇಂಟು ರೇಡಿಯಸ್ ಏನು 7 7 ಕ್ಯಾನ್ಸಲ್ ಆಯ್ತು. ಸೊ ಇವಾಗ ನೀವು ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 36 10 56 2 2 1 2 5 ಓಕೆ, ಸೊ ಈಗ ಉಳಿದಿದ್ದೇನು, 22 ಇಂಟು 2 ಎಷ್ಟಾಗುತ್ತೆ, 44 ಡಿವೈಡೆಡ್ ಬೈ 5. ಸೊ ಈಗ ನಾವು 44 ನ 5 ಇಂದ ಡಿವೈಡ್ ಮಾಡೋಣ. ಸೊ ಏನಾಯ್ತು, 5 8 40. ಎಷ್ಟು ಉಳಿತು, 4 ಉಳಿತು. 0.0 ತಗೋಬಹುದು. ಮತ್ತೆ 5 8 40. ಓಕೆ, ಸೊ ಈಗ ನೀವು ನೋಡಿದ್ರೆ 44/5 ಬಂದ್ಬಿಟ್ಟು ಏನಾಯ್ತದು, 8.8 ಆಗುತ್ತೆ. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ಲೆಂತ್ ಆಫ್ ದ ಆರ್ಕ್ ಬಂದ್ಬಿಟ್ಟು ಆರ್ಕ್ ಎ ಬಿ ಇಸ್ ಈಕ್ವಲ್ ಟು 8.8. ಇಲ್ಲಿ ರೇಡಿಯಸ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ನಾವು ಲೆಂತ್ ಆಫ್ ದ ಆರ್ಕ್ ನ ಸೆಂಟಿಮೀಟರ್ ಅಲ್ಲೇ ಬರೀಬೇಕು. ಸೊ ಲೆಂತ್ ಆಫ್ ದ ಆರ್ಕ್ ಎ ಬಿ ಬಂದ್ಬಿಟ್ಟು 8.8 ಸೆಂಟಿಮೀಟರ್ ಆಗುತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಪೇಪರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.